ಭಕ್ತಿದಿಂದ ಕಾಣಕತ್ತೀರಲ್ಲ, ಆದ್ರೆ ಇವತ್ತಿನ ದಿನಮಾನದ ಒಳಗ ಜನಗಳು ಎಂತವ್ರು ಹೊಂಟಾರ. ನೀವು ಇನ್ನ ರೆಬ್ಬಮ್ಮ ತಾಯಿ ಗುಡಿ ಪೂಜಾರೇ ಬಿಡ್ರಿ, ಮನೆಯಾಗಿಂದ ಜಗಲಿ ಮ್ಯಾಗಿಂದ ದೇವ್ರುಗಳು ಇಡಂಗಿಲ್ಲ ನೋಡ್ರಿ. ನೀವು ಜಗಲಿಗಳೆಲ್ಲ ಖಾಲಿ ಆಗಿಬಿಟ್ಟವೀಗ. ಯಾಕ? ಜಗಲಿ ಮೇಲೆ ದೇವ್ರುಗಳು ಪೂಜೆ ಮಾಡಬೇಡ್ರಿ. ಇನ್ನೊಂದು ಪೀಳಿಗೆಂದ ಹೊಂಟದ. ಹೆಣ್ಮಕ್ಳ ಹಣಿ ಮ್ಯಾಗಿಂದ ಕುಂಕುಮ ಯಾಕೆ ಹಚ್ತೀರಿ? ಕುಂಕುಮ ಹಚ್ಚುವಂಗಿಲ್ಲ, ಬಳಿ ಹಾಕೊಳ್ಳುವಂಗಿಲ್ಲ. ಮೊನ್ನೆ ಒಂದು ವಿಚಿತ್ರ ಕೇಳಿದೆ ನಾನು. ಬಾಗಲಕೋಟೆ ಒಳಗ ಒಂದು ಗಂಡ ಒಂದು ಹೆಣ್ಣಿಗೆ ತಾಳಿ ಕಟ್ಟೋದು ಕೇಳಿವಿ. ಯಾಕ್ರಿ ಕೇಳಿವಿಲ್ಲ? ಒಂದು ಹೆಣ್ಣಿಗೆ ಒಂದು ಗಂಡ ತಾಳಿ ಕಟ್ಟೋದನ್ನ ಕೇಳಿವಿ. ಗಂಡ ಹೆಣ್ಣಿಗೆ ಯಾಕೆ ತಾಳಿ ಕಟ್ಟಬೇಕು, ಹೆಣ್ಣು ಗಂಡಿಗೆ ಯಾಕೆ ಕಟ್ಟಬಾರ್ದು ತಿಳ್ಕೊಂಡೊಂದು ಸ್ವತಃ ಒಂದು ಹೆಣ್ಣೆ ಗಂಡಿಗೆ ಅಂತ ತಾಳಿ ಕಟ್ಟನ್ನು ಮದುವೆ ಮಾಡ್ಕೊಂಡಿದ್ದು ಮೊನ್ನೆ ವರ್ಷ 1.5 ವರ್ಷ ಆಯ್ತು ಕೇಳಿ. ಕಾಲ್ಮಾನಗಳು ಬಹಳ ವಿಚಿತ್ರ ಬಂದಾವ. ಕಾಲ್ಮಾನ ಎಷ್ಟು ವಿಚಿತ್ರ ಬಂದವ ತಿಳ್ಕೊಂಡ ಕೇಳಿದ್ರೆ, ಇವರೆಲ್ಲ ಈ ರೀತಿಯಾಗಿ ಮಾಡೋದ್ರಿಂದ ಮನುಷ್ಯನ ಸಾವನ್ನು ಕೂಡ ಬಹಳ ಜಲ್ದಿನೇ ಅದೇ. ಮನುಷ್ಯನಿಗೆ ಮರನ್ನು ಕೂಡ ಬಹಳ ಲೇಟ್ ಏನಿಲ್ಲ. ಯಾವ ತಪ್ಪು ನಡೀತಾನ, ಯಾವ ಅಧರ್ಮದಿಂದ ನಡೀತಾನ, ಯಾವ ಅಧರ್ಮ ಮಾರ್ಗದೊಳಗಿಂದ ಬದುಕನ್ನು ಕಳೀತಾನಲ್ಲ, ಅಂಥವನಿಗೆ ಸಾವನ್ನು ಕೂಡ ಬಹಳ ದೂರ ಏನಿಲ್ಲ. ಅವನ ಬೆನ್ನಿಗೆ ಸಾವದು. ಮಾತಾಡ್ಬಿಟ್ಟು ಇಲ್ಲೆಲ್ಲ ಜಾಗ ಅದಲ್ಲ, ಇಲ್ಲಿ ಮುಂದೆ ಜಾಗ ಇಲ್ರಿ, ಇಲ್ಲೇನು ನೀರು ಚೆಲ್ಲವೆ ಅಲ್ಲಿ ಕೇಳ್ರಿ. ಹಂಗ ಇಂತಿಂದ ಒಂದೊಂದು ಕಾಲಮಾನ ಘಟ್ಟದೊಳಗೆ ಒಬ್ಬೊಬ್ರು ಮಹಾತ್ಮರಾಗಿ ಅಂತ ಹುಡ್ತಾರೆ. ಯಾರು ಇವರೆಲ್ಲ ಹುಟ್ಟಿರ್ತಕ್ಕಂಥ ಶರಣರು, ಹುಟ್ಟಿರ್ತಕ್ಕಂಥ ಮಹಾತ್ಮರು ಯಾರು ಒತ್ತುಗುಣದ ಕೇಳಿದ್ರೆ ಸುಮ್ಮನೆ ನಿಮಗೆಂದ ಕಲ್ಪನಾ ಇರಲಿ. 12ನೇ ಶತಮಾನದೊಳಗೆ ಮಡಿವಾಳ ಮಾಚಯ್ಯನವ್ರತ ಆಗಿ ಹೋದ್ರು. ನೀವೆಲ್ಲರೂ ಕೂಡ ಕೇಳಿರಿ. ಮಡಿವಾಳ ಮಾಚಯ್ಯನವರು ಇವ್ರು ಯಾರು ಒತ್ತುಗುಣದ ಕೇಳಿದ್ರೆ ಸಾಕ್ಷಾತ್ ಅವತ್ತಿನ ವೀರಭದ್ರನೇ 12ನೇ ಶತಮಾನದೊಳಗ ಯಾವ ಮಡಿವಾಳ ಮಾಚಯ್ಯನಾಗಿ ಅಂದ ಹುಟ್ಟದ. ಬಸವಣ್ಣ ಏನ್ರಿ ನಂದಿ ಬಸವಣ್ಣನಾಗಿ ಅಂದ ಹುಟ್ಟದ. ಪಾರ್ವತಿಯ ಚಿತ್ತ ಕಡೆ ಅಕ್ಕಮಹಾದೇವಿಯಾಗಿ ಹುಟ್ಟಿದ್ರು. ಇವೆಲ್ಲ ಹೆಂಗ ಇತಿಹಾಸಗಳನ್ನು ತೆಗೆದು ನೋಡ್ರೆ ಒಬ್ಬೊಬ್ಬ ದೇವಾನುದೇವತೆಗಳು ಈ ಭೂಲೋಕದೊಳಗಿಂದ ಶರಣರು, ಸಂತರು, ಮಹಾತ್ಮರಾಗಿಂದ ಭೂಮಿಗೆ ಹುಟ್ಟುತ್ತಾರ ತಂದಾಗ ಇಲ್ಲಿ ಪಾರ್ವತಿ ಎಂಥ ದಂಪತಿಗಳ ಗರ್ಭ ಹುಡುಕಲಿಕ್ಕತ್ತಾಳೆ ತಗೊಂಡು ಕೇಳಿದ್ರೆ ಪುಣ್ಯವಂತ ಧರ್ಮದ ಗರ್ಭವನ್ನ ಹುಡುಕಲಿಕ್ಕತ್ತಾಳೆ. ಅವರು ಪುಣ್ಯಜೀವಿಗಳಾಗಿರ್ಬೇಕು. ಯಾವಾಗಿಂದ ಪುಣ್ಯ ಹತ್ತಿಕೊಂಡಂದ್ರ ಸುಮ್ಮನೆ ನಿಮಗೊಂದು ಮಾತು ಹೇಳ್ತೇನೆ. ನಿಜಗುಣ ಶಿವಗಳು ಅದಕ್ಕಾಗಿನೇ ಒಂದು 5 ಮಾತು ಹೇಳಿದ್ರು. ನೀವೆಲ್ಲ ದೇವರಾಗಬೇಕಾಗಿತ್ತು ಅಂದ್ರ ಈ 5 ಮಾತುಗಳನ್ನ ಪಾಲನೆ ಮಾಡ್ರಿ. ಏನ್ 5 ಮಾತ? ಇವು ಖರೀದಿ ಮಾಡ್ಕೊಂಡು ತರ್ತಕ್ಕಂಥವಲ್ಲ, ಎಲ್ಲರ ಅಂದ್ರೆ ಯುದ್ಧ ಆಡಿ ತರ್ತಕ್ಕಂಥವಲ್ಲ, ಎಲ್ಲರ ಪಾದಯಾತ್ರಕ್ಕೆ ಹೋಗಿ ಏನೇನೋ ಮಾಡಿ ಅಂತ ತರ್ತಕ್ಕಂಥವಲ್ಲ. ಇವು ಒಂದು 5 ಮಾತ. ಬಸವಣ್ಣನವರು 7 ಮಾತು ಹೇಳ್ಯಾರ. ಆದ ನಿಜಗುಣ ಶಿವಗಳಿಂದ 5 ಮಾತಿಂದ ಹೇಳ್ತಾರ. ಏನ್ ಹೇಳ್ತಾರವರು? ಯಾವ ಈ 5 ಮಾತುಗಳನ್ನ ಪಾಲನೆ ಮಾಡ್ತಾನಲ್ಲ ಅವನಿಗಿಂತ ದೊಡ್ಡ ಶರಣ ಮತ್ತೊಬ್ಬ ಯಾರು ಇಲ್ಲ ಏನ್ರಿ. ಅವನಿಗಿಂತ ದೊಡ್ಡ ಶರಣರು, ಅವನಿಗಿಂತ ದೊಡ್ಡ ಸಂತರು ಮತ್ತೊಬ್ರು ಯಾರು ಕೂಡ ಇಲ್ಲ. ಏನ್ ಹೇಳ್ತಾರ ಅವ್ರ 5 ಮಾತ ನೋಡ್ರಿ. ನಿಜಗುಣ ಶಿವಗಳು ಎಷ್ಟು ಸರಳವಾಗಿ ಅಂತ ಹೇಳ್ತಾರೆ. ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳವುದು ನರರಿಗೆ ಮುಕುತಿ. ನೋಡ್ರಿ ನಿಜಗುಣ ಶಿವಗಳು 5 ಮಾತು ಎಷ್ಟು ಚಂದ ಅದಾವ. ಅವ್ರು ಏನ್ ಹೇಳ್ತಾರ? ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳವುದು ನರರಿಗೆ ಮುಕುತಿ. ದುರಿತ ಕರ್ಮವನ್ನಲ್ಲದಿರು, ಪುಣ್ಯವನ್ನೇ ಮಾಡು, ಶಾಂತರೊಡನಾಡು, ಹರನಡಿ ಬಿಡಿ. ನೋಡ್ರಿ ಒಂದು 5 ಮಾತವ. 5 ಮಾತು ಎಷ್ಟು ಸರಳ ಅವ್ರಿ. ಇವನು ವಾಜ್ಯವೇನು? ನೀವು ರೊಕ್ಕ ಖರ್ಚು ಮಾಡೋದು ಬೇಕಾಗಿಲ್ಲ. ನೀವು ದೇವರಾಗಬೇಕಲ್ಲ, ನೀವು ಶರಣರಾಗಬೇಕಲ್ಲ, ನೀವು ಶರಣೀಯರಾಗಬೇಕಲ್ಲ, ಏನು ಮಾಡೋದು ಬೇಕಾಗಿಲ್ಲ. 5 ಮಾತುಗಳು ಜೀವನದೊಳಗಿಂದ ಪಾಲನೆ ಮಾಡ್ರಿ. ಏನು ಮಾತ? ಅವ್ರು ಹೇಳ್ತಾರೆ ನಿಜಗುಣ ಶಿವಗಳು. ಮೊದಲನೇ ಮಾತ, ನೀ ರೊಕ್ಕ ಗಳಿಸೋದು ಬೇಡ, ನೀ ಬಂಗಾರ ಗಳಿಸೋದು ಬೇಡ. ನಿನ್ನ ಬದುಕಿಗೆ ಅಂದ್ರೆ ನಿನ್ನ ಮುಕ್ತಿ ದೊರೆಯಬೇಕಾಗಿತ್ತು ಅಂದ್ರ, ಅದು ನಿನ್ನ ಜೀವನಕ್ಕೆ ಅಂದ್ರೆ ಸುಖ ಸಿಗಬೇಕಾಗಿತ್ತು ಅಂತಂದ್ರ ನಿಜಗುಣ ಶಿವಗಳನ್ನ ಹೇಳ್ತಾರೆ ಗುರುವಿನ ವಚನವನ್ನ ಪಾಲನೆ ಮಾಡು. ನೋಡು ಅವ್ರು ಎಷ್ಟು ಚಂದ ಹೇಳ್ತಾರ. ನಿನ್ನ ಜೀವನ ಸುಖಮಯವಾಗಿ ಸಾಗಬೇಕಾಗಿತ್ತು ಅಂದ್ರ, ನಿನ್ನ ಬದುಕಿನೊಳಗೆ ಆನಂದ ನೆಮ್ಮದಿ ಅನ್ನತಕ್ಕಂಥ ಕಾಣಬೇಕಾಗಿತ್ತು ಅಂದ್ರ, ಮುಕ್ತಿ ಅಂದ್ರೆ ಏನು? ಮುಕ್ತಿ ಅಂದ್ರೆ ಸಾವಲ್ಲ. ಬಹಳ ಮಂದಿ ಮುಕ್ತಿ ಹತ್ತಿಕೊಂಡ್ರ ಸಾವು ತಿಳ್ಕೊಂಡ್ರ. ಮುಕ್ತಿ ಒಂದದ್ರಿ ಅಂತಂದ್ರ ಸತ್ರು ಹತ್ತಿಕೊಂಡ ಅರ್ಥ ಆಕ್ಕದ. ಮುಕ್ತಿ ಅಂದ್ರ ಬಿಡುಗಡೆ ಅರ್ಥ ಆಕ್ಕದ. ಮುಕ್ತಿ ಅಂದ್ರ ಬಿಡುಗಡೆ. ಜೇಲ್ದಿಂದ ಮುಕ್ತಿ ಆದನ್ರಿ ಎತ್ತಿಕೊಂಡಂದ್ರ ಅಂದ್ರ ಅವನ್ ಜೇಲ್ದಿಂದ ಬಿಡುಗಡೆ ಆದ. ಹಾಗಾದ್ರೆ ಇಲ್ಲಿ ಅದರಿಂದ ಬಿಡುಗಡೆ ಆಗುವುದು ಹತ್ತಿಕೊಂಡದ ಕೇಳಿದ್ರೆ ಭವಸಾಗರದಿಂದ ಬಿಡುಗಡೆ ಆಗೋದು. ಅವ್ರೇನ್ ಹೇಳ್ತಾರ? ಗುರುವಿನ ವಚನವನ್ನ ಪಾಲನೆ ಮಾಡುವುದರಿಂದ ಏನ್ರಿ ನಿನಗೆ
ಈ ಭವಬಂಧನದಿಂದ ಬಿಡುಗಡೆ ಆಗ್ತದತ್ತ. ಯಾವುದರಿಂದ? ಭವಬಂಧನದಿಂದ. ಸಂಸಾರ ಅನ್ನುವಂಥದ್ದು ಏನೈತಲ್ಲ, ನಾನು, ನಂದು, ನನ್ನಿಂದಲೇ ಏನ್ರಿ ಇವೆಲ್ಲ ಏನಿರ್ತದಲ್ಲ, ನಾನೇ ಶ್ರೀಮಂತನಾಗಬೇಕು, ನಾನೇ ಇದು ಆಗಬೇಕು, ಇವೆಲ್ಲ ನಾನು, ನಂದು ಅನ್ನುವಂಥದ್ದು ಏನೈತಲ್ಲ, ಈ ಎಲ್ಲ ಭವಸಾಗರದಿಂದ ನಿನ್ನ ಬದುಕಿಗೆ ಮುಕ್ತಿ ಸಿಗಬೇಕಾಗಿತ್ತು ಅಂದ್ರ ನೀನು ಮೊದಲು ಗುರುವಿನ ವಚನವನ್ನ ಪಾಲನೆ ಮಾಡಬೇಕು. ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಗುರು ಅಂದ ಮಾತ್ರಕ್ಕಂದ ಈಗ ಇವತ್ತಿನ ದಿನಮಾನದಾಗ ಶಿಕ್ಷಕರು ಗುರುಗಳಾಗತ್ತಾರ ಏನ್ರಿ. ಈಗ ಯಾರು ಹೆಣ್ತಿ ವಾದ್ದಳಲ್ಲ ಕಾವ್ಯ ಹಾಕಿಬಿಡ್ತಾನ ನೋಡ. ಈ ಕಾವ್ಯ ಅಂದ್ರೆ ಭಾಳ ಸರಳ. ಈಗ ಹೆಣ್ತಿ ಗುಮ್ಮದ್ರ ಸಾಕು, ಅವ ಆಟೋಮೆಟಿಕ್ ಸರಳ ದಾರಿ ಅಂದ್ರೆ ಕಾವಿ ಬಟ್ಟೆ ಹಾಕೊಂಡು ಹೊಂಟ್ಬಿಡೋದು. ನೋಡ್ರಿ ಎಲ್ಲ ಭಕ್ತರು ಪಾಪ ಕಾವಿ ಬಟ್ಟೆ ನೋಡಿ ನೀವು ಭಿಕ್ಷೆ ನೀಡ್ತೀರಿ, ಹೌದಿಲ್ಲ? ಕಾವಿ ಬಟ್ಟೆ ನೋಡಿ ಅಂದ ಪಾಪ ಯಾರೋ ಸ್ವಾಮಿಗಳ ತಗೊಂಡು ಭಿಕ್ಷೆ ನೀಡ್ತೀರಿ, ಆನಂದ ಜೀವನ ನಡೀತದ ಒಂದು. ನಾವು ಇಂಥ ಗುರುಗಳ ಬಗ್ಗೆ ನಾವು ಹೇಳಕತ್ತಿಲ್ಲ. ನಮಗೆ ಎಂಥ ಗುರುಗಳು ಬೇಕು? ಒಬ್ಬ ಜ್ಞಾನಿಯಾಗಿರ್ತಕ್ಕಂಥ ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಬಲ್ಲಂತ ಒಬ್ಬ ಸದ್ಗುರುನಾಥ ಇರಬೇಕು. ಗುರು ಒಬ್ಬ ತಪಸ್ವಿ ಆಗಿರಬೇಕು, ಗುರು ಜ್ಞಾನಿಯಾಗಿರ್ಬೇಕು. ಅಂದಾಗ ಮಾತ್ರ ಅಂಥ ಗುರುವಿನಲ್ಲಿರ್ತಕ್ಕಂಥ ಧ್ಯಾನ ಅಂತಕ್ಕಂಥ ಸಂಪಾದನೆ ಮಾಡಿ ಅವನ ಉಪದೇಶದಿಂದ ಅವ ಯಾವ ಮಾರ್ಗವನ್ನು ತೋರಿಸ್ತಾನೋ ಆ ಮಾರ್ಗದೊಳಗೆ ನಾನು ನಡೆದಿಬೇಕು. ದೊಡ್ಡ ದೊಡ್ಡ ಮನೆ ಕಟ್ಟಿರಿ, ಮನೆಯಾಗಿಂದ ರೊಕ್ಕ ಇಟ್ಟಿರಿ, ಬಂಗಾರ ಇಟ್ಟಿರಿ, ಎಲ್ಲಾನೇ ಕೂಡ ಇಟ್ಟಿರಿ ನಿಜ. ಆದ್ರೆ ನಿಮಗೆ ನೆಮ್ಮದಿ ಆದೇನ್ರಿ ಎತ್ತುಕೊಂಡು ಕೇಳಿದ್ರೆ ನಾವು ಯಾರು ಕೂಡ ನೆಮ್ಮದಿಯಿಂದ ಇಲ್ಲ ತಗೊಂಡು ಹೇಳ್ತೀವಿ ಹೊರತಾಗಿ ಏನೋ ಭಾಳ ನೆಮ್ಮದಿಯಿಂದ ಇದೀನ್ರಿ ಎತ್ತುಕೊಂಡು ಹೇಳ್ತಕ್ಕಂಥವ್ರು ಯಾರು ಇಲ್ಲ. ಯಾಕೆ ತಗೊಂಡ ಕೇಳಿದ್ರೆ ಆ ನೆಮ್ಮದಿ ಎಲ್ಲಿನೂ ಕೂಡ ರೊಕ್ಕದಾಗಂದ ಸಿಗತಕ್ಕಂಥದ್ದಲ್ಲ, ಆ ನೆಮ್ಮದಿ ಬಂಗಾರದೊಳಗಂದ ಸಿಗತಕ್ಕಂಥದ್ದಲ್ಲ. ಆ ನೆಮ್ಮದಿ, ಆ ಮುಕ್ತಿ ಅನ್ನತಕ್ಕಂಥದ್ದು ಬಹಳ ನೂರಾರು ಎಕರೆಯಿಂದ ಹೊಲ ಗಳಿಸೋದ್ರಿಂದ ನಮ್ಮ ಮುಕ್ತಿ ಸಿಗ್ತದೇನ್ರಿ ಎತ್ತುಕೊಂಡ ಕೇಳಿದ್ರೆ ಮುಕ್ತಿ ಸಿಗಂಗಿಲ್ಲ. ಆ ಮುಕ್ತಿ ಸಿಗಲೇಬೇಕಾಗಿತ್ತು ಎತ್ತುಕೊಂಡ್ರೆ ಯಾರು ಬೇಕ್ರಿ ಎತ್ತುಕೊಂಡ್ರೆ ಒಬ್ಬ ಸದ್ಗುರುನಾಥ ಬೇಕು ಏನ್ರಿ, ಒಬ್ಬ ಜ್ಞಾನಿಯಾಗಿರ್ತಕ್ಕಂಥ ಗುರು ಬೇಕು. ಹಿಂದೆ ನಿಮಗೆಲ್ಲರಿಗೂ ಕೂಡ ಗೊತ್ತದ ಲಚ್ಚಣ ಸಿದ್ದಪ್ಪ ಮಹಾರಾಜರು. ಲಚ್ಚಣ ಸಿದ್ದಪ್ಪ ಮಹಾರಾಜರು ಇಲ್ಲಿ ನನ್ನ ಹುಟ್ಟಿದೂರಿಂದ ಕನ್ನೊಳ್ಳಿ, ನಿಮ್ಮೆಲ್ಲರಿಗೂ ಕೂಡ ಗೊತ್ತದ. ನಂದು ಹುಟ್ಟಿದೂರು ಇಲ್ಲೇ ಸಿಂದಗಿ ತಾಲೂಕಿಂದ ಕನ್ನೊಳ್ಳಿ. ಕನ್ನೊಳ್ಳಿ ಒಳಗಿಂದ ಒಂದು ಮಠ ಇದೆ ನಂದು. ಅದು ಯಾವ ಮಠ ಹತ್ತಿಕೊಂಡ ಕೇಳಿದ್ರೆ ದೊಡ್ಡಪ್ಪ ಮಹಾರಾಜರು ಹತ್ತಿಕೊಂಡಂದು. ಅವರು ಲಿಂಗಾಯತ ಉಪ್ಪಾರು. ಯಾರು? ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಲಿಂಗಾಯತ ಉಪ್ಪಾರು. ಲಚ್ಚಣ ಸಿದ್ದಪ್ಪ ಮಹಾರಾಜ ಇವರೆಲ್ಲ ಏನು ಒತ್ತುಕೊಂಡದ ಕೇಳಿದ್ರೆ ಇವರು ಪಂಚಾಳರು. ಲಚ್ಚಣ ಸಿದ್ದಪ್ಪ ಮಹಾರಾಜ ಪಂಚಾಳರು, ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಲಿಂಗಾಯತ ಉಪ್ಪಾರು. ಅವಾಗೆಲ್ಲ ಉಪ್ಪಾರೆ ಗ್ವಾಡಿ ಕಟ್ತಿದ್ರು. ಯಾವಾಗ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಗ್ವಾಡಿ ಕಟ್ಟವ, ಲಚ್ಚಣ ಸಿದ್ದಪ್ಪ ಮಹಾರಾಜ ಕಟ್ಟಿಗೆ ಕೆಲಸ ಮಾಡ್ತಿದ್ದೆ. ಮ್ಯಾಲೆ ಜಂತಿ ತುಲಿ ಇವೆಲ್ಲ ಡಿಸೈನ್ಗಳು ಭಾಳ ಚಂದ ಮಾಡ್ತಿದ್ರು. ನೀವು ಬಹುಶಃ ಇವತ್ತು ನೋಡ್ಲಿಕ್ಕೆ ಸಿಗ್ತದೆ ನಿಮಗೆ. ಲಚ್ಚಣ ಸಿದ್ದಪ್ಪ ಮಹಾರಾಜರು ಮಾಡಿರ್ತಕ್ಕಂಥ ಕಟ್ಟಿಗೆ ಕೆಲಸ ನಮ್ಮ ಕನ್ನೊಳ್ಳಿ ಒಳಗೆ ಏನ್ರಿ ನಮ್ಮಲ್ಲಿ ರಡ್ಡರ ಮನಿತನ ಕಟ್ಟ್ಯಾರ ಅವರು ಏನ್ರಿ. ದೊಡ್ಡಪ್ಪ ಮಹಾರಾಜ ಗ್ವಾಡಿ ಕಟ್ಟ್ಯಾನ, ಲಚ್ಚಣ ಸಿದ್ದಪ್ಪ ಮಹಾರಾಜರಿಂದ ಕಟ್ಟಿಗೆ ಕೆಲಸ ಮಾಡ್ಯಾರ. ಇವರಿಬ್ರು ಯಾರ ಮಕ್ಕಳು ಹೊತ್ತುಕೊಂಡ ಕೇಳಿದ್ರ ಇದೇ ನಮ್ಮ ಬಂತನಾಳದೊಳಗಿರ್ತಕ್ಕಂಥ ಶಂಕರಲಿಂಗ ಶಿವಗಳು ಎತ್ತುಕೊಂಡಾಗಿವಾದ್ರು. ಬಂತನಾಳದ ಶಂಕರಲಿಂಗ ಶಿವಗಳು ಎತ್ತುಕೊಂಡಾಗಿವಾದ್ರು. ಆ ಬಂತನಾಳ ಶಂಕರಲಿಂಗ ಶಿವಗಳು ಶಿಷ್ಯರು ಇವರಿಬ್ರು ಏನ್ರಿ. ಇವ್ರದೊಂದು ಇದನ್ನೇ ಬೇರೆ. ಲಚ್ಚಣ ಸಿದ್ದಪ್ಪ ಮಹಾರಾಜ, ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ, ಕೌದ್ಯಪ್ಪ ಮಹಾರಾಜ, ಕೃಷ್ಣಪ್ಪ ಮಹಾರಾಜ ಇವರೆಲ್ಲ ಬಂತನಾಳ ಶಂಕರಲಿಂಗ ಶಿವಗಳು ಶಿಷ್ಯರು ಇವರೆಲ್ಲ. ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಅವಾಗ ನಾವು ದೊಡ್ಡಪ್ಪ ಮಹಾರಾಜ ಎತ್ತುಕೊಂಡು ಇದ್ದಿದ್ದಿಲ್ಲ. ಅವನ ಹೆಸರಲ್ಲಿ ಗುರುಲಿಂಗಪ್ಪ ಹತ್ತುಕೊಂಡಿದ್ದು. ಇದು ದೊಡ್ಡಪ್ಪ ಹತ್ತುಕೊಂಡು ಇಟ್ಟಿದ್ದು ಲಚ್ಚಣ ಸಿದ್ದಪ್ಪ ಮಹಾರಾಜರು ಇಟ್ಟಿದ್ದು. ಯಾಕಂದ್ರೆ ಲಚ್ಚಣ ಸಿದ್ದಪ್ಪ ಮಹಾರಾಜ ಶ್ರೀಶೈಲ ಪಾದಯಾತ್ರಕ್ಕೆ ಹೋದಾಗ ಅಲ್ಲಿ ಕಾಲು ಜಾರಿಂದ ಕಮರಿ ಕೋಳದೊಳಗೆ ಬೀಳಾಗ ಆ ದೊಡ್ಡ ಇವತ್ತು ಗುರುಲಿಂಗ ಹತ್ತುಕೊಂಡಂದಾಗ ಇಲ್ಲೇ ಕೂತ್ಕೊಂಡು ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜರು ಲಚ್ಚಣ ಸಿದ್ದಪ್ಪ ಮಹಾರಾಜಗೆ ಅಲ್ಲಿ ಅಂತರಲ್ಲೇ ನೇತಿಡ್ದಿದ್ರತ್ತು. ಅದಕ್ಕೆ ಹೊಳ್ಳಿ ಬಂದ ಲಚ್ಚಣ ಸಿದ್ದಪ್ಪ ಮಹಾರಾಜರು ಏನಂದ್ರು, ನೀ ಬರೇ ಗುರುಲಿಂಗಪ್ಪ ಅಲ್ಲೋಯಪ್ಪ, ನಾನು ಉಳಿಸಿರ್ತಕ್ಕಂಥ ನೀ ದೊಡ್ಡಪ್ಪಿದೆವು, ನೀ ದೊಡ್ಡಪ್ಪಿದೆ ನನಗೆ ದೊಡ್ಡಪ್ಪಿದೆ ಎತ್ತುಕೊಂಡು ದೊಡ್ಡಪ್ಪ ಅಂದಿದ್ದಕ್ಕೆ ದೊಡ್ಡಪ್ಪ ಮಹಾರಾಜರು ಹತ್ತುಕೊಂಡು ಹೆಸರು ಬಂತು. ಅವ್ರು ಇಟ್ಟೆಲ್ಲ ಶಕ್ತಿ ಪಡಿಬೇಕಾದ್ರೆ ಎದರಿಂದ ಹತ್ತುಕೊಂಡ ಕೇಳಿದ್ರೆ ಸುಮ್ಮನೆ ನಿಮಗೆ ಅಂತ ಹೇಳ್ತೀನಿ, ಬಂತನಾಳ ಶಂಕರಲಿಂಗ ಶಿವಗಳಿಂದ ಉಪದೇಶ ಪಡಿಬೇಕಾಗಿತ್ತು ಏನ್ರಿ. ಉಪದೇಶ ಅಂದ್ರೆ ಏನು? ಬರೇ ಅವರಿಂದ ಮಂತ್ರ ಕಿವಿಯಾಗಿ ಅಂತ ಹೇಳಿಸ್ಕೋಬೇಕಾಗಿತ್ತು. ನೋಡ್ರಿ ಅವರೆಲ್ಲ ಎಷ್ಟು ಸೇವೆ ಮಾಡ್ತಾರೆ. ಬಂತನಾಳ ಶಂಕರಲಿಂಗ ಶಿವಗಳಿಂದ ಏನ್ರಿ
ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ್ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರ ಆ ಗುರುವಿನಿಂದ ಉಪದೇಶ ಅಂತಕ್ಕಂಥ ಪಡಿಬೇಕಾಗಿತ್ತು ಅಂದ್ರ ಮಂತ್ರ ಉಪದೇಶ ಅಂತಕ್ಕಂಥ ಪಡಿಬೇಕಾಗಿತ್ತು. ಆ ಉಪದೇಶ ಪಡ್ಕೊಂಡಾಗ ಮಾತ್ರ ಈ ಜನ್ಮ ಸಾರ್ಥಕ ಆಕ್ಕದ ತಂದು ಯಾವಾಗಿಂದ ದೊಡ್ಡಪ್ಪ ಮಹಾರಾಜ ಆ ಶಂಕರಲಿಂಗ ಶಿವಗಳು ಸೇವಾದಾಗೆ ಇದ್ದ, ಸೇವಾ ಮಾಡ್ತಿದ್ದ. ಹಿಂಗೆ ಸೇವಾ ಮಾಡ್ತಾ ಮಾಡ್ತಾ ಇರುವಂತ ಪ್ರಸಂಗದೊಳಗ ಅವಾಗೆಲ್ಲ ಕಾಲ್ನಡಿಗೆನೆ. ಹೋದ್ರಿಂದ ಕುದುರೆ ಮೇಗಂದ ಹೋಗಬೇಕು, ಬಿಟ್ಟರಿಂದ ನಡ್ಕೋತಿಂದ ಹೋಗ್ಬೇಕು. ಶಂಕರಲಿಂಗ ಶಿವಗಳು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕಿಂದ ಪಂಚರಾತ್ರಿ ಮಾಡ್ತಾ ಮಾಡ್ತಾ ಏನ್ರಿ ಜಗತ್ತಿನ ಜೀವಿಗಳಿಗೆ ಧರ್ಮದ ಉಪದೇಶ ಮಾಡ್ತಿದ್ರತ್ತ. ಯಾರು? ಮಂತ್ರಾಲಯದ ಶಂಕರಲಿಂಗ ಶಿವಗಳು. ನೋಡ್ರಿ ಅವಾಗೆಲ್ಲ ಹೆಂಗಿತ್ತು. ಸ್ವಾಮಿಯಾಗಿ ಒಬ್ಬ ಸ್ವಾಮಿಯಾಗಿ ಏನಂತ ತಿಳ್ಕೊಂಡ್ರೆ ಬರೀ ಅಂದ ಮಠದಾಗ ಕುಂತು ಉಣ್ಣಕ್ಕಲ್ಲ ಏನ್ರಿ. ಆಸ್ತಿನ ಹಾನಗಲ ಕುಮಾರ ಶಿವಗಳು ಒಂದು ಮಾತು ಹೇಳ್ತಾರೆ ಏನ್ರಿ. ಹಾನಗಲ ಕುಮಾರ ಶಿವಗಳು ಒಂದು ಮಾತು ಹೇಳ್ತಾರೆ, ಆಸ್ತಿಗಾಗಿ ಸ್ವಾಮಿ ಆಗುವುದಕ್ಕಿಂತ ಆದರ್ಶಕ್ಕಾಗಿ ಅದು ಸ್ವಾಮಿ ಆಗ್ಬೇಕಂತ. ಸುಮ್ಮನೆ ಏನೋ ದೊಡ್ಡ ಮಠ ಸಿಕ್ತು ಏನ್ರಿ, ಮಠಕ್ಕಿಂತ ದೊಡ್ಡ ಸ್ವಾಮಿ ಆಗೀನಿ, ಭಕ್ತರು ದಿನ ಅಡಿಗೆ ತಂದು ಕೊಡ್ತಾರ, ಉಂಡು ಕುಂದ್ರಲಕ್ಕಿಂತ ಸ್ವಾಮಿಗಳಲ್ಲ. ಸ್ವಾಮಿಗಳಾಗುವುದು ಎದಕ್ಕೆ ಹತ್ತಿಕೊಂಡ ಕೇಳಿದ್ರೆ ಲೋಕವನ್ನು ಉದ್ಧಾರ ಮಾಡಕ್ಕ, ಧರ್ಮ ಜಾಗೃತಿಗಾಗಿ ಏನ್ರಿ, ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ಏನ್ರಿ ಸಮಾಜದ ಜನತೆಗೆ ನೀಡಿ ಏನ್ರಿ ಅವ್ರು ಕೊಟ್ಟಿರ್ತಕ್ಕಂಥ ಅಲ್ಪ ಸ್ವಲ್ಪ ಕಾಣಿಕೆಯನ್ನು ತಗೊಂಡು ಬಂದು ಮಠ ನಡೆಸ್ತಕ್ಕಂಥದ್ದು ಅವತ್ತಿನ ಪದ್ಧತಿ ಇತ್ತು. ಶಂಕರಲಿಂಗ ಶಿವಗಳನ್ನ ಸೇವಾ ಮಾಡ್ಕೋತಿಂದ ತಿರುಗಾಡ್ತಿದ್ದ. ಯಾವಾಗ 8 ವರ್ಷದ ಸೇವಾ ಮಾಡಿದ್ರು ಶಂಕರಲಿಂಗ ಶಿವಗಳಂದ ಅವರಿಗೆ ಉಪದೇಶನ ಮಾಡಲಿಲ್ಲ. ಯಾವಾಗೇನು ಉಪದೇಶ ಮಾಡಲಿಲ್ಲ. ಹಂಗ ಅವ್ರ ಜೊತೆಯೊಳಗೆ ಅಂದ ಪೂಜಾದ ಗಂಟು ಹೊತ್ಕೋಬೇಕು. ಈ ಊರಾದ ಕೂಡ ಆ ಊರಿಗೆ ಅಲ್ಲಿ ಹೋದ ಬಳಕಿದ್ರೆ ಅಲ್ಲಿ ಪೂಜೆ ವ್ಯವಸ್ಥೆ ಮಾಡಬೇಕು. ಊರಾಗಿಂದ ಭಿಕ್ಷೆ ಬಿಡ್ಕೊಂಡು ಬರಬೇಕು. ಬಂದಿಂದ ಶಂಕರಲಿಂಗ ಶಿವಗಳಿಗೆ ಊಟ ಮಾಡಿಸ್ಬೇಕು. ಉಳಿದ ಬಳಕ ಊಟ ಮಾಡಬೇಕು. ಹಿಂಗೆ ಜೀವನ ಕಳಿತಿದ್ದ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ್. ಒಂದು ದಿವಸ ಏನಾಗ್ಯದ ತಗೊಂಡ ಕೇಳಿದ್ರೆ ಇಲ್ಲಿ ಮಹಾರಾಷ್ಟ್ರದೊಳಗಂದ ವಾಗ್ದರಿಗೆ ತಗೊಂಡು ಬರ್ತದೆ. ಮಹಾರಾಷ್ಟ್ರದೊಳಗ ಒಂದು ಊರು ಬರ್ತದೆ. ಯಾವಾಗಿನ ಬೆಳಗಿನ ಜಾವದ ನಡ್ಕೊಂತ ಹೊಂಟಿದ್ರು. ದಾರಿ ಪಕ್ಕದೊಳಗನೆ ಊರ ಇನ್ನೊಂದು ಸ್ವಲ್ಪ ಊರಿತ್ತು. ಊರೆಲ್ಲ ಕಾಣ್ತಿತ್ತು ಕಣ್ಣಿಗೆ. ಅಲ್ಲಿ ಏನಾಯ್ತು, ಊರು ಹೊರಗ ದಾರಿ ಮೇಗೆ ಒಂದು ಬಾವಿ, ಒಂದು ಗಿಡ ಇತ್ತು. ಅವಾಗ ಅಂದ ಶಂಕರಲಿಂಗ ಶಿವಗಳಂದ್ರು ದೊಡೆಯ ಅಂದ್ರು, ಯಪ್ಪ ಅಂದ, ಮತ್ತ ಹೆಂಗೂ ಬಾವಿ ಅದಲ್ಲೇ ಇಲ್ಲೇ ಜಳಕ ಮಾಡಿಬಿಡೋನು, ಇಲ್ಲೇ ಪೂಜೆ ಮಾಡ್ಕೊಂಡು ಬಿಡ್ತೀನಿ, ನೀ ಹೋಗಿ ಅಂದ 1-2 ಮನೆ ಭಿಕ್ಷೆ ಬೇಡ್ಕೊಂಡು ಬರಕತ್ತಿ, ಇಲ್ಲೇ ಪ್ರಸಾದ ಮಾಡ್ಕೊಂಡು ಹೋಗೋಣ ಹತ್ತಿಕೊಂಡು. ಆಯ್ತ್ರಿಯಪ್ಪ ಹತ್ತಿಕೊಂಡು ಶಂಕರಲಿಂಗ ಶಿವಗಳಿಗೆ ಒಂದು ಮಾತು ಕೊಟ್ಟ. ಮೊದಲು ಹೋಗಿ ತಾನು ಸ್ನಾನ ಮಾಡಿ ಗುರುಗಳಿಗೆಲ್ಲ ಪೂಜೆದೆಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಶಂಕರಲಿಂಗ ಶಿವಗಳು ಬಾವ್ಯಾಗಿಂದ ಈಸಾಡಿ ಜಳಕ ಮಾಡ್ಕೊಂಡು ಬಂದು ಅವ್ರು ಪೂಜೆಗೆ ಕುಂತಿದ್ರು. ಇವ ದೊಡ್ಡಪ್ಪ ಮಹಾರಾಜ್ ಏನು ಮಾಡ್ಯಾನ, ಜೋಳಿಗೆ ತಗೊಂಡು ಅಲ್ಲೇ ಊರು ಕಾಣ್ತಿತ್ತಲ್ಲ ಭಿಕ್ಷಕ್ಕೆಂದ ವಾದ. ಹೋಗೋದ್ರೊಳಗಿಂದ ಒಂದು ಮನೆ, ಆ ಮನೆಗೆಲ್ಲ ಶೃಂಗಾರ ಮಾಡಿದ್ರು ಏನ್ರಿ, ಮಾಡ್ತಿರ್ತಾರೆ ನೋಡಿ. ಅವಾಗೆಲ್ಲ ತಳಿರು ತೋರಣ ಎಲ್ಲ ಕಟ್ಟಿದ್ರು, ಕಬ್ಬ ಬಾಳೆದಿಂಡ ಹಿಂಗೆಲ್ಲ ಕಟ್ಟಿದ್ರು. ಏನಿತ್ತನ ಮನ್ಯಾಗ. ಯಾವಾಗ ನೀವು ಹೋಗಿ ಅಂದ ಅದೇ ಮನೆಗೆ ಹೋಗಿ ಅಂದ ಭಿಕ್ಷಾಂದೇಹಿ ಅಂದ. ಯಾರು? ದೊಡ್ಡಪ್ಪ ಮಹಾರಾಜ್ ಏನಂತಾನ, ಅದು ಏನು ಎಲ್ಲ ಅಲಂಕಾರ ಶೃಂಗಾರ ಮಾಡಿದ್ರಲ್ಲ ಆ ಮನೆ ಇದ್ರಿಗಿಂದ ಹೋಗಿ ನಿಂತ್ಕೊಂಡು ಭಿಕ್ಷಾಂದೇಹಿ ಅಂದ. ಯಾವಾಗಿಂದ ಭಿಕ್ಷಾಂದಿ ಎತ್ತಿಕೊಂಡು ಅಂದಾಗ ಆ ಮನಿ ಮಾಲಕನ ಹೊರ ಕಟ್ಟಿಗೆ ಕುಂತಿದ್ದ. ಪಾಪ ಯಾವನ ಸಾಧು ಬಂದಾನ ಏನ್ರಿ, ಸಾಧು ಬಂದಾನ. ಅದಕ್ಕೆ ಮನೆಗಂದ ಹೆಣ್ತಿಗಂದ ಏನ ಕರಿಲಾರ್ದೇನೆ ತಾನೇ ತಾನಾಗನೆ ಒಬ್ಬ ಸಾಧು ಬಂದಾನ. ಮೊದಲು ಮಾಡಿದ್ದಿಂದ ಹೋಳಿಗೆ ಆ ಸಾಧುಗೆ ನೀಡಲ್ಲ ತಿಳ್ಕೊಂಡು ಮನೆಗಿಂದ ಹೋಳಿಗೆ ಮಾಡಕತ್ತಿದ್ರು. ಒಂದು ಹೋಳಿಗೆ ಅಂದ ಸುಡ ಹೋಳಿಗೆ ಅಂದ ನೀಡು ಪಾಪ ಸಾಧು ಉಳ್ಳೆತ್ತಿಕೊಂಡು ಮನಿ ಮಾಲಕ್ಕೆಂದ ಅಂದ. ಯಾವಾಗ ಆಕಿ ತಂದ ಜೋಳಿಗೆ ಅಂದ ಸುಡ ಹೋಳಿಗೆ ನೀಡಲು ನೋಡ್ದ ಮುಟ್ಟಿ ಭಾರಿ ಸುಡ್ತಿತ್ತು ಹೋಳಿಗೆ, ಕೈ ಮುಟ್ಟುತ್ತಿದ್ದಿಲ್ಲ. ಇವ ಅಂದ, ಇನ್ನು ಮತ್ತೆ 4 ಮನಿ ಭಿಕ್ಷೆ ಬೇಡಕತ್ನಿ ಅಂತಂದ್ರೆ ಇದು ಹೋಳಿಗೆ ಅಂದ ಆರ್ತದ, ಮೊದಲು ಇದೊಂದು ಹೋಳಿಗೆ ಒಯ್ದು ಅಪ್ಪಗೆ ಅಂದ ನೀಡಿ ಅವನಿಗೆ ಮುಣಿಸಿ ಮತ್ತೆ ಭಿಕ್ಷೆ ಬೇಡಕ್ಕೆ ಬಂದ್ರೈತ ತಂದು ಓಡಿ ಹೋದ. ಯಾವಾಗಿಂದ ಓಡ್ಕೋತಿಂದ ಹೋಗುದ್ರಾಗಿಂದ ಗುರುಗಳು ಪೂಜೆ ಮುಗಿಸ್ಕೊಂಡು ಕುಂತಿದ್ರು. ಯಾಕೆ ಹೋದೊಡೆ ಎಷ್ಟು ಜಲ್ದಿ ಬಂದೇವ ಮಗ ನಾನು? ಇಲ್ಲಪ್ಪ ಈಗ ಸುಡು ಹೋಳಿಗೆ ನೀಡ್ಯಾರ, ಅದಕ್ಕೆ ಇದೊಂದು ಊಟ ಮಾಡ್ಯಪ್ಪ, ನಾ ಮತ್ತೆ ಹೋಗಿ ಭಿಕ್ಷೆ ಬಿಡ್ಕೊಂಡ್ ಬರ್ತೀನಿ, ಆಮೇಲೆ ಮತ್ತೆ ಉಣಕತ್ತೆ ತಂದಾಗ ನೀಡಿದ್ರು. ಅದೊಂದು ಹೋಳಿಗೆ ಉಂಡ್ರು. ಯಾವಾಗಿಂದ ಆನಂದ ಅನಿಸ್ತು ಯಾರಿಗೆ? ಶಂಕರಲಿಂಗ ಶಿವಗಳಿಗೆ ಭಾರಿ ಆನಂದ ಅನಿಸ್ತು. ಯಾವಾಗಿಂದ ಆನಂದ ಅನಿಸಿ ದೊಡ್ಡ ಅಂದ್ರು, ಯಪ್ಪ ಅಂದ, ಯಾಕೋ ಇದು ಇನ್ನೊಂದು ಹೋಳಿಗೆ ಬೇಡ್ಲಕತ್ತದ ನೋಡ್ಲೆ ಜೀವ ಅಂದ. ಯಾಕೋ ಇದು ಇನ್ನೊಂದು ಹೋಳಿಗೆ ಬೇಡ್ಲಕತ್ತ? ಹಿಂಗೆಪ್ಪ ಆಯ್ತಪ್ಪ, ಹಿಂಗೆ ಹೋಗೋಣ ತರ್ತೀನಿ ತಿಳ್ಕೊಳೋಣ. ಮತ್ತೆ ಓಡಿ ಹೋದ. ಯಾರ ಮನೆಗೆ? ಅದೇ ಮನೆಗೆ ಹೋಗ್ಬೇಕಲ್ಲ, ಹೋಳಿಗೆ ಇದ್ದಿದ್ದು ಅದೇ ಮನ್ಯಾಗ. ಯಾವಾಗಿಂದ ಅದು ಮನೆ ಮುಂದೆ ಹೋಗೋದ್ರಾಗಿಂದ ಮಾಲಕ ಕಟ್ಟಿ ಕುಂತಿದ್ದ. ಯಾವಾಗಿಂದ ಹೋಗಿಂದ ಭಿಕ್ಷಾಂದೇಹಿ ಅಂದ. ಯಾವಾಗಿಂದ ಹಿಂಗೆ ಅಂದಾಗ ಮನಿ ಮಾಲಕ ನೋಡ್ತಾನ, ನೋಡಿ ಸಿಟ್ಟು ಬಂದ್ಬಿಡ್ತಾವನಿಗೆ. ಏನೋ ಸಾಧು
ಏನೋ ಒಂದು ಸುರುವಿಗೆ ಬಂದಿದೆ ತಿಳ್ಕೊಂಡಂದು ಒಂದು ಹೋಳಿಗೆ ನೀಡಿದ್ರ ರುಚಿ ಹತ್ತನ ಮಗನ ಪದೇ ಪದೇ ನನ್ನ ಮನೆಗೆ ಬರ್ಲಕ್ಕ ಇಲ್ಲ ನಿನ್ನ ಸಲುವಾಗಿ ಮಾಡ್ಲಕತ್ತೀವ ನಾವು ಹೋಳಿಗೆ ನೀಡಂಗಿಲ್ಲ ನಡಿ ಹತ್ತಿಕೊಂಡಂದ. ಇಲ್ಲಪ್ಪ ಇದು ನನ್ನ ಸಲುವಾಗಿ ಅಲ್ಲ, ಎಂದೂ ಬೇಡಲಾರ್ದಂತ ನನ್ನ ಗುರುನಾಥ್, ಎಂದೂ ಬೇಡಲಾರ್ದಂತ ನನ್ನ ತಂದೆ ನಮ್ಮಪ್ಪ ಬೇಡ್ಲಕತ್ತಾನ, ಅದಕ್ಕೆ ಇನ್ನೊಂದು ಹೋಳಿಗೆ ನೀಡ್ರಪ್ಪ ಅಂದ. ಯಾವಾಗಿಂದ ಯಾ ಅಪ್ಪ ಯಾ ಗುರು ಮಗನ ಇದೆಲ್ಲ ನಾಟಕ ಹಚ್ಚಿರಿ ನನ್ನ ಮಕ್ಕಳೇ, ನಡಿ ನೀಡಂಗಿಲ್ಲ ನಡಿ. ಇಲ್ಲಪ್ಪ ಏನನ್ನು ಮಾಡಿ ಇನ್ನೊಂದು ಹೋಳಿಗೆ ನೀಡು, ಇನ್ನೊಂದು ಹೋಳಿಗೆ ನೀಡು. ಅಪ್ಪ ಎಂದೂ ಬೇಡ್ಲಕತ್ತಾನೆ, ಇನ್ನೊಂದು ಹೋಳಿಗೆ ನೀಡು. ಯಾವಾಗಿಂದ ಮನಿ ಮಾಲಕಂದ ಅಟ್ಟು ಗುರುವಿನ ಮೇಲೆ ಅಟ್ಟು ಭಕ್ತಿ ಅನ್ನ ಮಗನೆಂದನು. ಹೂನಪ್ಪ ಮತ್ತೆ ಅವನು ಬಿಟ್ಟ ಏನದಪ್ಪ ನನಗ ಅಂದ. ಗುರುವಿನ ಮೇಲೆ ಅಟ್ಟು ಭಕ್ತಿ ಇದೆ ನಿನ್ನ ಗುರುವಿನ ಮೇಲೆ ಅಟ್ಟ ನಂಬಿಕೆ ಅದ ನಿನಗ. ಹೂನಪ್ಪ ಮತ್ತು ಗುರುವಿನ ಬಿಟ್ಟು ನಮಗೇನದಪ್ಪ, ಗುರುವಿನ ಬಿಟ್ಟು ಏನದ, ಅವನು ಸುಖನೇ ನನ್ನ ಸುಖ, ಅವ ಆನಂದ ಇದ್ರೆ ನಾ ಆನಂದ. ಮತ್ತೆ ಎಂದೂ ಬೇಡಲಾರ್ದಂದ ಗುರು ಅಂದ ಇವತ್ತು ಹೋಳಿಗೆ ಕೇಳಕತ್ತ ಇನ್ನೊಂದ ತಂದಾಗ ಅಮ್ಮನ್ನ ನಾ ಬರಲೇಬೇಕಲ್ಲಪ್ಪ, ಅದಕ್ಕೆ ಇನ್ನೊಂದು ಹೋಳಿಗೆ ನೀಡು ಮಗನ. ನಿನ್ನ ಗುರುವಿನ ಮೇಲೆ ಅಟ್ಟು ಭಕ್ತಿನಿ ಇತ್ತು ಹತ್ತಿಕೊಂಡ